ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ಕ್ ಮ್ಯಾನ್ ಕನ್ನಡ ಚಾನಲ್. ಈ ವಾರ ಕಿಚ್ಚನ ಬಿಗ್ ಬಾಸ್ ನಲ್ಲಿ ಯಾರು ಕ್ಯಾಪ್ಟನ್ ಆಗಿರ್ತಾರೆ? ಬಿಗ್ ಬಾಸ್ ಮನೆಯಲ್ಲಿ ಅಚ್ಚರಿಯ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಈ ಬಾರಿಯ ಕ್ಯಾಪ್ಟನ್ ಆಗಲು ಯಾವುದೇ ರೀತಿಯ ಟಾಸ್ಕ್ ಇರಲಿಲ್ಲ, ಅದರ ಬದಲಾಗಿ ವ್ಯಕ್ತಿತ್ವ ಆಟದ ನಿರ್ಣಯವಾಗಿತ್ತು. ಈ ವಾರ ಪ್ರತಿ ಸದಸ್ಯರ ಮನೆಯವರು ಬಿಗ್ ಬಾಸ್ ಮನೆಯೊಳಗೆ ಬರ್ತಿದ್ರು. ಅದರಂತೆ ಅವರು ತಮ್ಮ ಇಷ್ಟದ ಸ್ಪರ್ಧಿಗೆ ವೋಟ್ ಮಾಡ್ತಿದ್ರು. ಸೊ ಆ ಮೂಲಕ ಕ್ಯಾಪ್ಟನ್ ಅನ್ನು ಚಾಯ್ಸ್ ಮಾಡ್ತಾ ಇದ್ರು. ಈ ಬಾರಿ ಯಾವುದೇ ರೀತಿಯ ಟಾಸ್ಕ್ ಇರಲಿಲ್ಲ. ಇದನ್ನು ಕಂಪ್ಲೀಟ್ ಆಗಿ ನೋಡೋದಾದ್ರೆ ವ್ಯಕ್ತಿತ್ವದ ಆಟನೇ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿ ಸದಸ್ಯನ ಮನೆಯವರು ಬಂದಾಗಲೂ ಕೂಡ ತನ್ನ ಮನೆಯವರು ಕ್ಯಾಪ್ಟನ್ ಆಗ್ಬೇಕು ಅನ್ನೋದು ಅವರ ಆಸೆ ಇರ್ತದೆ. ಅದು ಮೀರಿ ಯಾರಾದ್ರೂ ಒಬ್ಬ ಕ್ಯಾಪ್ಟನ್ ಆದ ಅಂತ ಹೇಳಿದ್ರೆ ಅದು ಆತನ ವ್ಯಕ್ತಿತ್ವವನ್ನು ಎತ್ತಿ ತೋರಿಸ್ತದೆ. ಎಲ್ಲರೂ ಇಷ್ಟಪಡುವಂತಹ ವ್ಯಕ್ತಿತ್ವ ಇದ್ರೆ ಮಾತ್ರ ಅವರು ತನ್ನ ಮನೆಯವ್ರನ್ನು ಬಿಟ್ಟು ಬೇರೆಯವರಿಗೆ ವೋಟ್ ಮಾಡ್ತಾರೆ. ಈ ವಾರ ಬಿಗ್ ಬಾಸ್ ನಲ್ಲಿಯೂ ಕೂಡ ಅದೇ ರೀತಿ ನಡೆದಿತ್ತು ಅಂತಾನೆ ಹೇಳ್ಬೋದು. ಇಲ್ಲಿ ಕಂಪ್ಲೀಟ್ ವ್ಯಕ್ತಿತ್ವದ ವಿಮರ್ಶೆ ಆಗಿತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ವಾರದ ಕ್ಯಾಪ್ಟನ್ ಆಗಿ ಗಿಲ್ಲಿ ನಟ ಅವರು ಆಯ್ಕೆಯಾಗಿದ್ದಾರೆ. ಕಾಮಿಡಿಯಿಂದ ಇಡೀ ಮನೆಯವರನ್ನು ನಗಿಸ್ತಿದ್ದ ಹಾಗೂ ಇಡೀ ಪ್ರೇಕ್ಷಕರನ್ನು ನಗಿಸ್ತಿದ್ದ ಗಿಲ್ಲಿ ನಟರನ್ನು ಈ ಬಾರಿ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಸೊ ಇದು ಯಾವುದೇ ಟಾಸ್ಕ್ ಇಂದ ಆಗಿದ್ದಲ್ಲ. ಪ್ರತಿಯೊಬ್ಬ ಸದಸ್ಯರ ಮನೆಯವರು ಬಂದು ತನ್ನ ಇಚ್ಛೆಯ ಒಬ್ಬ ಕಂಟೆಸ್ಟ್ ಅನ್ನು ಆಯ್ಕೆ ಮಾಡಿರ್ತಾರೆ. ಅದರಲ್ಲಿ ಅತಿ ಹೆಚ್ಚು ವೋಟ್ ಪಡೆದಿರುವುದು ಗಿಲ್ಲಿ ನಟ ಆಗಿರ್ತಾರೆ. ಸೊ ಇದರಲ್ಲೇ ನಿಮ್ಗೆ ಗೊತ್ತಾಗ್ತದೆ ಗಿಲ್ಲಿಯ ಛಾಪು ಎಲ್ಲಿ ಅವರಿಗೆ ಉಂಟು ಅಂತ. ಗಿಲ್ಲಿ ನಟನ ಕಾಮಿಡಿ ಆಗಿರ್ಬೋದು, ಆತನ ವ್ಯಕ್ತಿತ್ವವನ್ನು ಜನ ಮೆಚ್ಚಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆಗಿರ್ತದೆ. ತನ್ನ ಮನೆಯವರನ್ನು ಬಿಟ್ಟು ಬೇರೆಯವ್ರನ್ನ ಆಯ್ಕೆ ಮಾಡ್ತಾರಂದ್ರೆ ಗಿಲ್ಲಿ ಅವರ ವ್ಯಕ್ತಿತ್ವದ ವಿಮರ್ಶೆ ಎಷ್ಟರ ಮಟ್ಟಿಗೆ ಆಗ್ತಿದೆ ಅಂತ ನೀವೇ ಊಹಿಸ್ಕೊಳ್ಳಬಹುದು. ಗಿಲ್ಲಿ ಅವರನ್ನು ಇಡೀ ಕರ್ನಾಟಕದ ಜನತೆ ಮೆಚ್ಚಿದೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಆಗಿರ್ತದೆ. ಇದೇ ರೀತಿಯಲ್ಲಿ ನೋಡೋದಾದ್ರೆ ಗಿಲ್ಲಿ ಈ ಬಾರಿಯ ಬಿಗ್ ಬಾಸ್ ವಿನ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತಾನೆ ಹೇಳ್ಬೋದು. ಆದ್ರೂ ಇಲ್ಲಿ ಪ್ರಬಲ ಕಂಟೆಸ್ಟೆಂಟ್ಗಳಿದ್ದಾರೆ. ಸೊ ಇದರಲ್ಲಿ ರಕ್ಷಿತಾ ಆಗಿರ್ಬೋದು, ಅಶ್ವಿನಿ ಅವರು ಆಗಿರ್ಬೋದು, ಹಾಗೇನೆ ಕಾವ್ಯ ಶೈವ ಆಗಿರ್ಬೋದು, ಹಾಗೇನೆ ಮ್ಯೂಟೆಂಟ್ ರಘು ಅವರು ಆಗಿರ್ಬೋದು, ಹಾಗೇನೆ ಮಾಳು ಆಗಿರ್ಬೋದು. ಇಂತಹ ಪ್ರಬಲ ಕಂಟೆಸ್ಟೆಂಟ್ಗಳು ಇದ್ದಾರೆ. ಯಾರು ವಿನ್ ಆಗ್ತಾರೆ ಅನ್ನೋದು ಇನ್ನೂ ಕೂಡ ನಾವು ಕಾಯಲೇಬೇಕಾಗ್ತದೆ. ಅದು ಫೈನಲ್ ವರೆಗೆ ಗೊತ್ತಾಗ್ತದೆ ಯಾರು ವಿನ್ ಆಗ್ತಾರೆ ಅಂತ ಹೇಳೋದು. ಇದೀಗ ಕ್ಯಾಪ್ಟನ್ ಆದ ಬೆನ್ನಲ್ಲೇ ಗಿಲ್ಲಿ ಅವರು ಬಿಗ್ ಬಾಸ್ ಮನೆಯ ಮೂಲ ನಿಯಮವನ್ನು ಉಲ್ಲಂಘಿಸಿದ್ದಾರೆ. ಇದು ಒಂದು ರೀತಿಯಲ್ಲಿ ಕಾಮಿಡಿ ವೇ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಗಿಲ್ಲಿ ಅವರು ಕ್ಯಾಪ್ಟನ್ ಆದ ಖುಷಿಯಲ್ಲಿ ತನ್ನ ಮೈಕನ್ನು ಧರಿಸುವುದನ್ನೇ ಮರೆತಿದ್ದಾರೆ. ಈ ವಿಷಯಕ್ಕೆ ಬಿಗ್ ಬಾಸ್ ಮನೆ ಮಂದಿ ಎಲ್ಲ ಗಿಲ್ಲಿಯ ಕಾಲೆಳೆದಿದ್ದಾರೆ. ಯಾಕಂದರೆ ಕ್ಯಾಪ್ಟನ್ ಆದಂತಹ ವ್ಯಕ್ತಿಯೇ ಮೂಲ ನಿಯಮವನ್ನು ಉಲ್ಲಂಘಿಸುತ್ತಿದ್ದಾರೆ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದು ಅವಕಾಶ ಅಂತ ಹೇಳ್ಬೋದು ಕಾಲೆಳೆಯಲಿಕ್ಕೆ. ಸೊ ಅದೇ ರೀತಿ ಎಲ್ಲರೂ ತಮಾಷೆಗೆ ಇದನ್ನು ತೆಗೆದುಕೊಂಡಿದ್ದಾರೆ. ಇದಕ್ಕೂ ಮುಂಚೆ ಕಾವ್ಯ ಶೈವ ಅವರು ಬಿಗ್ ಬಾಸ್ ಮನೆಯ ಮೂಲ ನಿಯಮವನ್ನು ಉಲ್ಲಂಘಿಸಿದ್ರು. ಹೌದು, ಅವರ ಮನೆಯವರು ಬಂದಾಗ ಈ ನಿಯಮ ಉಲ್ಲಂಘನೆಯಾಗಿತ್ತು. ಕಾವ್ಯ ಶೈವ ಅವರ ಸಹೋದರ ಏನಿದ್ದಾರೆ, ಬಿಗ್ ಬಾಸ್ ಮನೆಯಿಂದ ಆಚೆಗೆ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕಾವ್ಯ ಶೈವಗೆ ಹಿಂಟ್ ಕೊಟ್ಟಿದ್ದಾರೆ. ಸೊ ಇದರಿಂದ ಕಾವ್ಯ ಶೈವ ಅವರು ಇನ್ನಷ್ಟು ಜಾಗರೂಕರಾಗಿ ಆಡುವಂತಹ ಸಿಚುವೇಶನ್ ಈಗ ಎದುರಾಗಿದೆ. ಹೊರಗಡೆ ಪ್ರಪಂಚದಲ್ಲಿ ಗಿಲ್ಲಿ ನಟನ ಫೇಮಸ್ ವಿಷಯದ ಕುರಿತು ಅವರು ಇಲ್ಲಿ ಡಿಸ್ಕಸ್ ಮಾಡಿರ್ತಾರೆ. ನೀನು ಅವನಿಗೆ ಯಾವುದೇ ರೀತಿಯಾದಂತಹ ನಾಮಿನೇಟ್ ಕೂಡ ಮಾಡ್ಬೋದು. ನಿನ್ನ ಹಾಗೂ ಅವರ ಬಾಂಡಿಂಗ್ ಹೊರ ಜಗತ್ತಿನಲ್ಲಿ ಜನ ಯಾವ ರೀತಿ ನೋಡ್ತಿದ್ದಾರೆ ಅನ್ನೋದ್ರು ಕೂಡ ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯ ಮೂಲ ನಿಯಮದ ಉಲ್ಲಂಘನೆ ಆಗಿರ್ತದೆ. ಇದರಿಂದ ಕಾವ್ಯ ಶೈವಗೆ ತುಂಬಾನೇ ಉಪಯೋಗವಾಗ್ತದೆ. ಯಾಕಂದ್ರೆ ಯಾರ ಜೊತೆ ಇದ್ರೆ ಯಾವ ರೀತಿ ಜನ ಅವರನ್ನು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಕಾವ್ಯ ಶೈವಗೆ ಗೊತ್ತಾಗಿರ್ತದೆ. ಇಷ್ಟು ದಿನ ಗಿಲ್ಲಿ ಅವರನ್ನು ಸ್ವಲ್ಪ ದೂರ ಇಡ್ಲಿಕ್ಕೆ ನೋಡ್ತಿದ್ದ ಕಾವ್ಯ ಶೈವ ಇದೀಗ ಜಾಗರೂಕರಾಗಿ ತಮ್ಮ ನಡೆಯನ್ನು ಬೇರೆ ಮಾಡಿಕೊಳ್ಳಬಹುದು. ಸೋಷಿಯಲ್ ಮೀಡಿಯಾಗಳಲ್ಲಿ ಇದರ ಪರ ವಿರೋಧ ಚರ್ಚೆಗಳು ಕೂಡ ಎರಡೂ ಕೂಡ ಇದೆ. ಸೊ ಈ ಒಂದು ವಿಷಯ ಕಾವ್ಯ ಶೈವಗೆ ಮಾರಕವಾಗುತ್ತಾ ಅಥವಾ ಒಳಿತಾಗುತ್ತಾ ಅಂತ ಕಾದು ನೋಡ್ಬೇಕಾಗ್ತದೆ. ಯಾಕಂದ್ರೆ ಈ ಒಂದು ಇನ್ಸಿಡೆಂಟ್ ನಡೆದಿದ್ದು ಬೇರೆ ಪ್ರತಿಸ್ಪರ್ಧಿಗಳಿಗೆ ತುಂಬಾನೇ ತೊಂದರೆ ಆಗ್ತದೆ. ಯಾಕಂದ್ರೆ ಅವರು ಹೊರ ಜಗತ್ತಿನ ಯಾವುದೇ ವಿಷಯದ ಅರಿವಿಲ್ಲದೆ ಆಟವಾಡ್ತಿದ್ರೆ ಕಾವ್ಯ ಶೈವ ಒಬ್ಬರೇ ಡಿಫರೆಂಟ್ ಆಗಿ ಆಟ ಆಡೋ ಸಿಚುವೇಶನ್ ಇವಾಗ ಎದುರಾಗಿದೆ. ಅತಿ ಹೆಚ್ಚು ಪ್ರೇಕ್ಷಕರ ಪ್ರೀತಿಯನ್ನು ಪಡೆದಿರುವಂತಹ ಬಿಗ್ ಬಾಸ್ ಕನ್ನಡ ಹಿಂದಿನ ಎಲ್ಲಾ ಸೀಸನ್ಗಳಿಗಿಂತ ಅತಿ ಹೆಚ್ಚಿನ TRP ಪಡೆದಿರುವಂತಹ ಶೋ ಆಗಿರ್ತದೆ. ಅದಕ್ಕೆ ಮುಖ್ಯ ಕಾರಣನೇ ಗಿಲ್ಲಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಗಿಲ್ಲಿಯ ಕ್ರೇಜ್ ಅಷ್ಟೊಂದಿದೆ.
ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.